Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ನಾನು ನಮ್ಮಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ, ಯಾರನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಲ್ಲೇ ಹೋಗಿ ನಿಮಗೆ ಹೇಳ್ತೀನಿ ಮತ್ತು ಅವ್ರನ್ನೂ ತೋರಿಸ್ತೀನಿ. ಮತ್ತು ಏನಪ್ಪ ಅಂದರೆ ಸಾಯಂಕಾಲನೇ ಬರಬೇಕು, ನಾಳೆ ಕೆಲಸ ಇದೆ. ಸೊ ಹಾಗಾಗಿ ಗುಂಡನ್ನ ಮನೇಲಿ ಒಬ್ಬನೇ ಬಿಟ್ಟು ಹೋಗ್ತಾ ಇದ್ದೀನಿ. ಸಂಜೆ ಅಷ್ಟರೊಳಗೆಲ್ಲ ಬರ್ತೀನಿ ಅಂತ ಹೇಳಿಬಿಟ್ಟು ಗುಂಡನ್ನ ಮನೇಲಿರೋದು ಬೇಡ, ನಮ್ಮ ಜೊತೆನೇ ಬರಲಿ ಅಂತ ಕರ್ಕೊಂಡು ಹೋದ್ವಿ. ಅಲ್ಲಿ ಮನೆ ಹತ್ರ ಹೋದ್ಮೇಲೆ ಅಣ್ಣಮ್ಮನ ಕೂರಿಸಿದ್ರು. ಸೊ ಅಣ್ಣಮ್ಮನ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದಾಯಿತು. ದರ್ಶನ ಮಾಡೋಕ್ಕೆ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ದರ್ಶನ ಮುಗಿಸ್ಕೊಂಡು ಮತ್ತೆ ಮನೆಗೆ ಗುಂಡು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಹೋಗಿದ್ದಾಯಿತು. ಗುಂಡನ್ನ ವಾಕ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ವಾಕ್ ಕರ್ಕೊಂಡ್ಬಂದಿದ್ದೀನಿ. ಬೂಬು ಆ ನಾಯಿಗೆ ಆವಾಜ್ ಆಗ್ತಾವನೆ. ತೋರಿಸ್ಬೇಕಾ? ಹಾಂ, ಅಮ್ಮ ಮನೆಗೆ ಚಿಕ್ಕಿ ಬಂದಿದ್ರು, ಹಾಗಾಗಿ ನಾನು ಅಮ್ಮ ಮನೆಗೆ ಬಂದಿದ್ದೆ. ವಾಕ್ ಮಾಡಿಸ್ಕೊಂಡು ಕರ್ಕೊಂಬಂದಮೇಲೆ ಬೂಬು ಬಾಲ್ ಆಟ ಆಡು ಬಾ ನನ್ನ ಜೊತೆ ಅಂತ ಹೇಳಿ ಕರ್ಕೊಂಬಂದ. ನಾನು ಮತ್ತೆ ಬೂಬು ಬಾಲ್ ಆಟ ಆಡ್ತಾ ಇದ್ದೋ. ಆ ಕಡೆ ಕಳಿಸ್ಬಿಟ್ಟೆ. ಗುಂಡು ನೀನು ಕಟ್ಟಾಕಿದ್ದೀವಿ ಮನೆ ಆಚೆ. ಸರಿ ತಗೋ. ಫೋನ್ ಯಾಕೆ? ಫೋಟೋ ಅಲ್ಲ ಅದು. ಕ್ಯಾಮ್ರಾ ಮೇಲಿಂದ ಕೈ ತೆಗಿ, ನನ್ನನ್ನು ಸರಿಯಾಗಿ ತೋರಿಸು. ಕ್ಯಾಮ್ರಾ ಮೇಲಿಂದ ಕೈ ತೆಗಿ ಬೂಬು. ಇರು, ಇಲ್ಲಿ ಹಿಂಗಿಟ್ಕೊ. ಹಾಂ, ಈಗ ತೆಗಿ ನೀಟಾಗಿ. ಕಾಣಿಸ್ತಾ ಇದ್ದೀನ ನಾನು? ಸಾರಿ ಹೇಳ್ಬೇಕಾ? ಯಾಕೆ ಸಾರಿ ಹೇಳ್ತೀಯ? ನಾನು ಸಾರಿ ಕೇಳ್ಬೇಕು ನಿನ್ನ ಹತ್ರ, ನಿನ್ನ ಆಮೇಲೆ ಬಾಲ್ ಹಾಕ್ತೀಯಾ? ಸಾರಿ, ಬಾಲ್ ಹಾಕಿ. ಸಾರಿ, ನಾನು ಸಾರಿ ಕೇಳಬೇಕಂತೆ ಅವನ ಹತ್ರ. ಸಾರಿ ಅಂತ ಹೇಳಿದ್ಮೇಲೆ ಅವನು ಬಾಲ್ ಹಾಕ್ತಾನಂತೆ. ಹಾಂ, ಫೋನ್ ಇಟ್ಬಿಡ್ಬೇಕಾ? ಬಾಲ್ ಆಟ ಆಡಬೇಕಾ? ಫೋನ್ ನೀನು ಇಟ್ಕೊತೀಯಾ? ಏನಪ್ಪ ಅಂತ ಅಂದರೆ ಊರಿಂದ ಎಲ್ಲರೂ ಬಂದಿದ್ದರು. ಸೊ ಹಾಗಾಗಿ ನಾನು ಮತ್ತು ಮನೋಜ್ ಅವರು ಬಂದಿದ್ವಿ. ಗುಂಡನ್ನ ಲಾಸ್ಟಲ್ಲಿ ಕರ್ಕೊಂಬರೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಬಟ್ ಕರ್ಕೊಂಬರೋಣ ಅಂತ ಹೇಳಿ ಕರ್ಕೊಂಬಂದಿದ್ದಾಯಿತು.
ಮತ್ತು ಏನಪ್ಪ ಅಂದರೆ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಸೇರಿ ತುಂಬ ದಿನ ಆಗಿತ್ತು ಒಟ್ಟಿಗೆ ಸೇರಿ. ಸೊ ಹಾಗಾಗಿ ಅಜ್ಜಿನೂ ಕರ್ಕೊಂಬಂದಿದ್ರು ಇಲ್ಲಿಗೆ ದೊಡ್ಡಮ್ಮ ಬರ್ತಾ ಹಾಗೆ. ಮಮ್ಮಿ ಮೈಸೂರಿಗೆ ಹೋಗಿದ್ದಾಗ ನಮ್ಮ ಚಿಕ್ಕಮ್ಮನ ಕರ್ಕೊಂಬಂದಿದ್ರು. ಸೊ ಎಲ್ಲರೂ ಬಂದಿದ್ರಲ್ಲ, ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಹಾಗೆ ಎಲ್ರೂ ನೋಡ್ದಂಗೆ ಆಗುತ್ತೆ, ಎಲ್ರೂ ಮಾತಾಡಿಸ್ಕೊಂಬಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಏನು ಹೇಗಿದ್ದೀರಾ ಹಾಗೆ ಹೀಗೆ ಅಂತ ಅವ್ರವ್ರದ್ದು ಕಷ್ಟ ಸುಖ ಇರುತ್ತಲ್ಲ, ಸೊ ಅದನ್ನೆಲ್ಲ 3 ಜನನೂ ಮಾತಾಡ್ತಾ ನಿಂತಿದ್ರು. ನಾನು ವಿಡಿಯೋ ಮಾಡೋಣ ಅಂತ ಹೇಳಿ ಹೋಗಿ ಮಾಡ್ತಾಯಿದ್ದೆ. ನಮ್ಮ ದೊಡ್ಡಮ್ಮ ಶಾಕ್ ಆಗಿಬಿಟ್ಟು ಏನು ಮಾಡ್ತಾಯಿದ್ಯಾ ಅಂತ ಕೇಳ್ತಾಯಿದ್ರು. ಇಲ್ಲ ಈ ಥರ ಲಾಗ್ ಮಾಡೋಕ್ಕೆ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದೆ. ಸೊ ನಮ್ಮ ದೊಡ್ಡಮ್ಮ ಅಯ್ಯೋ ಇವಾಗ ಮಾಡ್ತಾಯಿದ್ಯಾ, ಚೆನ್ನಾಗಿ ಬರ್ತಾ ಇರುತ್ತೋ ಇಲ್ಲೋ, ಬೇಡ ಬಿಡು ಅಂತ ಹೇಳ್ತಾಯಿದ್ರು. ಏನಿಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದೆ. ಆಮೇಲೆ ಮತ್ತೆ ನಾನು ಮನೋಜ್ ಅವರು ಹೊರಡೋಣ, ಇಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹೊರಡೋಕ್ಕೆ ಅಂತ ಹೇಳಿ ಹೊರಟ್ವಿ ಅಲ್ಲಿಂದ. ನಾವು ಇವಾಗ ಮನೆಗೆ ಬಂದ್ವಿ. ಏನಪ್ಪ ಅಂತ ಅಂದರೆ ನಮ್ಮಮ್ಮ ಮೈಸೂರಿಗೆ ಹೋಗಿದ್ರು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಆವಾಗ ನಮ್ಮ ಚಿಕ್ಕಮ್ಮನ್ನು ಬಾ ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಅವ್ರು ಬಂದಿದ್ರಲ್ಲ, ಸೊ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲ ಬಂದಿದ್ದರು ಊರಿಂದ. ಇವತ್ತು ಬಂದಿದ್ದರು, ನನಗೂ ಇವತ್ತು ವೀಕ್ ಆಫ್ ಇತ್ತು. ಸೊ ನಾನು ಹೋಗಿದ್ದೆ. ಆಮೇಲೆ ದೊಡ್ಡಮ್ಮ ಮತ್ತು ಅಜ್ಜಿ ಬರುವಾಗ ಎಲ್ಲನೂ ಅಂದರೆ ಊರಿಂದ ಹಾಲು ಈ ಥರ ಎಲ್ಲ ಸಿಗುತ್ತಲ್ವ. ಸೊ ಆವಾಗ ಅವರೇ ತೊಗೊಂಬಂದಿದ್ರು ಎಲ್ಲನೂ, ಹಾಲು ಎಲ್ಲನೂ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಬಂದಿದ್ರು. ಸೊ ಅದನ್ನೆಲ್ಲ ಇವಾಗ ಎತ್ತಿಡಬೇಕು. ಗುಂಡನ್ನ ಬೆಳಗ್ಗೆಯಿಂದ ಕಟ್ಟಾಕ್ಬಿಟ್ಟಿದ್ದೀವಿ ಒಂದು ಸೈಡೇ. ಸೊ ಅವನು ಊಟನೂ ಮಾಡಿಲ್ಲ, ಏನೂ ಇಲ್ಲ, ಬೆಳಗ್ಗೆಯಿಂದ ಕಟ್ಟಾಕಿದ್ದಾರೆ ಅಂತ ಹೇಳಿಬಿಟ್ಟು ಹಾಲು ಕುಡ್ದಿದ್ದಾನೆ ಅಷ್ಟೇ. ಅವನಿಗೆ ಸಖತ್ ಬೇಜಾರಾಗ್ಬಿಟ್ಟಿದೆ ಯಾಕಾದರೂ ಬನ್ನೋ ಅಂತ. ಇವಾಗ ಬರ್ತಾ ಬೈಕಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಿದ್ದ, ಬಟ್ ಇವತ್ತಂತೂ ಫುಲ್ಲು ಬೇಜಾರು ಮಾಡ್ಕೊಂಡ್ಬಂದ. ನನಗೆ ಅವನಿಗೆ ಬೇಜಾರಾಗಿದೆ ಅಂತ ಅದನ್ನು ತೋರಿಸ್ಕೊತಾ ಇದ್ದ ಅವನು. ನನಗಂತೂ ಸ್ವಲ್ಪ ಬೇಜಾರಾಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಗೆಸ್ಟ್ ಬಂದಾಗ ಒಂದು ಸೈಡ್ ಅವ್ರಿಗೂ ಇದಾಗಬಾರ್ದು ಇವನಿಂದ, ಮತ್ತು ಅವರಿಂದನೂ ಇವನಿಗೇನೂ ಆಗಬಾರ್ದು ಅಂತ ಹೇಳಿ ಒಂದು ಸೈಡ್ ಕಟ್ಟಾಕಿರ್ತೀವಿ ಈ ಥರ ಟೈಮ್ಗಳಲ್ಲಿ. ನೋಡಿ ಹೇಗೆ ಕೂತಿದ್ದಾನೆ ಅಂತ, ಬೇಜಾರಾಗ್ಬಿಟ್ಟಿದೆ ಅವನಿಗಂತೂ. ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ. ಬೆಳಗ್ಗೆಯಿಂದನೂ ಊಟ ಮಾಡಿಲ್ಲ. ಮೊಸರನ್ನ ಕಲಸಿಟ್ಟಿದ್ದೀನಿ, ನೋಡೋಣ ಏನು ಮಾಡ್ತಾನೆ ಅಂತ. ಹಾಲು ಇಟ್ಟಿದ್ದೀನಿ. ಏನಪ್ಪ ಅಂತ ಅಂದರೆ ಗುಂಡ ಬೆಳಗ್ಗೆಯಿಂದ ಏನೂ ಊಟ ಮಾಡಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಅವನಿಗೆ ಏನಾದರೂ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಮನೋಜ್ ಅವರು ಅವನಿಗೆ ಕಬಾಬ್ ತೊಗೊಂಡ್ರು. ಅಂದರೆ ಬರ್ತಾ ಗುಂಡನ್ನು ಕರ್ಕೊಂಬರ್ತಾ ಕಬಾಬ್ ತೊಗೊಂಡ್ವಿ. ಸೊ ಇವಾಗ ಗುಂಡ ಕಬಾಬ್ಗೋಸ್ಕರ ಅದು ಸ್ಮೆಲ್ ಬರ್ತಾ ಇದೆ ಅಲ್ವಾ. ಸೊ ಅವ್ನು ಬಂದುಬಿಟ್ಟು ಅಡುಗೆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ಒಂದಿಷ್ಟು ಕಬಾಬ್ ತೊಗೊಂಬಂದಿದ್ವಿ. ಸೊ ಇವತ್ತು ಸಾಟರ್ಡೆ, ನಾವು ಯಾರೂ ತಿನ್ನಲ್ಲ. ಇದನ್ನೆಲ್ಲ ಗುಂಡಂಗೆ ಕೊಡಬೇಕು ಇವಾಗ. ಇಲ್ಲಿ ನೋಡಿ ಗುಂಡ ಹೆಂಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಗುಂಡ ಹಾಲೆಲ್ಲ ಕುಡ್ದಿದ್ದಾನೆ. ಹಾಗೆ ಮೊಸರನ್ನ ಹಾಕಿದ್ದೆ, ಅದು ಹಾಗೆ ಇಟ್ಟಿದ್ದಾನೆ. ಇದರಲ್ಲಿ ಕಬಾಬ್ ಇತ್ತು, ಸೊ ತಿನ್ಕೊಂಡಿದ್ದಾನೆ ಕಬಾಬ್ ಎಲ್ಲನೂ. ಹಾಲು ಖಾಲಿ ಮಾಡಿದ್ದಾನೆ, ಬಟ್ ಕೆನೆ ಇದೆ ಅಲ್ಲ, ಸೊ ಅವನಿಗೆ ಕೆನೆ ಅಂದರೆ ಇಷ್ಟ. ಇಟ್ಟಿದ್ದೀನಿ ಅವನಿಗೆ ಬೇಕಾದಾಗ ಕೆನೆನ ತಿನ್ನಲಿ ಅಂತ ಹೇಳಿ. ಮೊಸರನ್ನ ನೋಡೋಣ ಅವ್ನು ಬೆಳಗ್ಗೆ ಎಷ್ಟೊಳಗೆ ತಿಂದಿರ್ತಾನ ಅಥವಾ ಏನು ಅಂತ. ಯಾಕೆಂದರೆ ನನಗೆ ಬೆಳಿಗ್ಗೆ ಕೆಲಸ ಇದೆ. ಸೊ ಹಾಗಾಗಿ ಮನೋಜ್ ಅವ್ರ ಟಿ ವಿ ನೋಡಲಿ, ನಾನು ಹೋಗಿ ಮಲ್ಗೋಣ ಅಂತ ಹೋಗಿ ಮಲಗ್ತಾ ಇದ್ದೀನಿ. ನನಗೆ ಆಲ್ರೆಡಿ ನಿದ್ದೆ ಬರ್ತಾನೆ ಇದೆ, ನಿದ್ದೆ ಬರ್ತಾಯಿದೆ ಸಖತ್ತು. ಬಟ್ ಏನಪ್ಪ ಅಂದರೆ ಮಧ್ಯಾಹ್ನ ಮಲ್ಗೋಣ ಅಂತ ಹೇಳಿ ಮಲಗಿದ್ದೆ. ಬಟ್ ಆವಾಗ ಊಟ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಬೂಬುಗೆ ಊಟ ಮಾಡ್ಸೋಕ್ಕೆ ಅಂತ ಹೋದರು. ಸೊ ಅವನಿದ್ದವನು ನಾನೇನಾದರೂ ಹೋದರೆ ನನ್ನ ಕೈಲೇ ಊಟ ಮಾಡಿಸ್ಕೊಬೇಕು ಅಂತ ಹಠ ಮಾಡ್ತಾನೆ. ಸೊ ನೀನು ತಿನ್ನಿಸ್ಬೇಡ, ಶಿಲ್ಪನ ಕೈಲಿ ತಿನ್ನಿಸ್ಕೊತೀನಿ ಅಂತ ಅವನು ಹೇಳ್ತಾ ಇದ್ದ. ಸರಿ ಆಯಿತು ಅಂತ ಹೇಳಿ ನಿದ್ದೆ ಮಾಡ್ತಾಯಿದ್ದೆ. ಬಟ್ ನಮ್ಮಮ್ಮ ಹೇಳ್ಸಿದ್ರು.
ಅವನೇನಾದರೂ ಊಟದ ಟೈಮಿಂಗ್ಸ್ ಏನಾದರೂ ಚೇಂಜಸ್ ಆಯಿತು ಅಂತ ಅಂದರೆ ಅವ್ನು ಸರಿಯಾಗಿ ತಿನ್ನಲ್ಲ. ಸೊ ಹಾಗಾಗಿ ಅಮ್ಮ ಇದ್ದವರು ಸರಿ ಆಮೇಲೆ ಹೋಗಿ ಮಲ್ಕೊಳ್ಳುವೆ, ಊಟ ಮಾಡಿಸಿದ್ಮೇಲೆ ಇವಾಗ ಬಂದು ಊಟ ಮಾಡಿಸ್ಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಹೋಗಿ ಅವನಿಗೂ ಊಟ ಮಾಡಿಸ್ದೆ. ಬಟ್ ಅದಾದಮೇಲೆ ಮಲ್ಕೊಳಕ್ಕಾಗಲೇ ಇಲ್ಲ. ಹೀಗೆ ಹರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದೇ ಆಯಿತು. ಆಮೇಲೆ ಈವ್ನಿಂಗು ನಮ್ಮ ದೊಡ್ಡಮ್ಮ ಅಜ್ಜಿ ಎಲ್ಲ ಬಂದರು. ಸೊ ಅದಾದಮೇಲೆ ಮತ್ತೆ ಎಲ್ಲರೂ ಊಟ ಎಲ್ಲ ಮಾಡ್ಕೊಂಡು ನಾವು ಹೊರಟು ಬಂದಿದ್ದಾಯಿತು. ನೋಡಿದ್ರಲ್ಲ ಈ ಒಂದು ಲಾಗ್ನ. ಐ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.